ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮಗೆ ಕರ್ಕೊಂಡು ಹೋಗ್ತೀನಿ ಶ್ರೀ ಕ್ಷೇತ್ರ ದೇವಿರಮ್ಮ ದೇವಸ್ಥಾನ. ಇದು ಬಿಂಡಿಗಿ ದೇವಿರಮ್ಮ ದೇವಸ್ಥಾನ ಅಂತ ಕರೀತಾರೆ. ಬನ್ನಿ, ದೇವಸ್ಥಾನದ ಮಹಾದ್ವಾರ ಬಾಗಿಲಿಂದ ನಾವು ಮುಂದೆ ಹೋಗುತ್ತಿದ್ದೇವೆ. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಸ್ನೇಹಿತರೆ, ನೀವು ನನ್ನ ವಿಡಿಯೋ ನೋಡಬೇಕಾದ್ರೆ ಏನಾದರೂ ಒಂದು ವಿಶೇಷವಾದ ಎಕ್ಸ್ಪ್ಲೋರ್ನ ನಾನು ನಿಮಗೆ ಕೊಡ್ತಾನೆ ಬರ್ತಾ ಇದ್ದೀನಿ. ಹಾಗೆ ನೀವು ಎಕ್ಸ್ಪ್ಲೋರ್ ಆದ ಜಾಗವನ್ನು ನೋಡಿ ಮತ್ತು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಇದು ನಂದು ಇವತ್ತೊಂದು ವಿಶೇಷ ಎಕ್ಸ್ಪ್ಲೋರ್ ಜಾಗ ಆಗಿತ್ತು. ಈ ಎಕ್ಸ್ಪ್ಲೋರ್ ಜಾಗದ ವಿಶೇಷ ಏನೆಂದರೆ, ಇಲ್ಲಿ ಶ್ರೀ ಕ್ಷೇತ್ರ ದೇವಿರಮ್ಮನವರು ನೆಲೆಸಿರ್ತಕ್ಕಂಥ ದೇವಸ್ಥಾನದ ಜಾಗ ಮತ್ತು ಹಾಗೆ ದೇವಿರಮ್ಮ ದೇವಸ್ಥಾನದ ಮೇಲೆ ದೀಪಾವಳಿ ದಿವಸ ನರಕ ಚತುರ್ದಶಿ ದಿವಸ ಜಾತ್ರೆ ಆಗತಕ್ಕಂಥ ಒಂದು ದೇವಿರಮ್ಮದ ಬೆಟ್ಟದ ಒಂದು ವಿಶೇಷ ತುತ್ತ ತುದಿ ನಿಮಗೆ ಏಕಕಾಲಕ್ಕೆ ಎರಡು ತೋರಿಸ್ತಾ ಇದ್ದೇನೆ. ಇದು ಇವತ್ತಿನ ವಿಶೇಷ ಆಗತ್ತೆ. ಹಾಗೆ ಬನ್ನಿ, ಇನ್ನು ಮುಂದೆ ಹೋಗಿ ನೋಡೋಣ ದೇವಸ್ಥಾನದ ಹೇಗಿದೆ, ಮತ್ತು ಅಮ್ಮನವರ ದರ್ಶನ ಕೂಡ ನಿಮಗೆ ನಾನು ಮಾಡಿಸ್ತೇನೆ. ಹಾಗೆ ಅಲ್ಲಿ ಇರ್ತಕ್ಕಂಥ ವಿಶೇಷ ಏನಂತಂದರೆ, ಅಲ್ಲಿ ಶ್ರೀ ನಂದಿ ದೇವರು ಮತ್ತು ಶ್ರೀ ಶಕ್ತಿ ಗಣೇಶ ದೇವಸ್ಥಾನ, ಹಾಗೆ ಶ್ರೀ ದೇವಿರಮ್ಮನವರ ದೇವರ ದರ್ಶನ ಕೂಡ ನಿಮಗೆ ಮಾಡಲಿಕ್ಕೆ ನಾನು ತೋರಿಸ್ತಾ ಇದ್ದೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬನ್ನಿ ಸ್ನೇಹಿತರೆ, ಇದು ದೇವಸ್ಥಾನದ ಪಾರ್ಕಿಂಗ್ ಆಗಿತ್ತು. ಪಾರ್ಕಿಂಗಲ್ಲಿ ನಾವು ಇಲ್ಲಿ ಪಾರ್ಕಿಂಗ್ ಮಾಡಬೇಕಾಗತ್ತೆ. ಹಾಗೆ ನಾವು ಮುಂದೆ ಹೋದರೆ ನಮಗೆ ಸಿಗೋದು ಒಂದು ದೇವಸ್ಥಾನದ ಮುಂಭಾಗ. ಹೀಗೆ ದೇವಸ್ಥಾನದ ಮುಂಭಾಗಿಂದ ನಾವು ಮುಂದೆ ಹೋದರೆ ನಮಗೆ ಅಮ್ಮನವರ ದೇವಸ್ಥಾನ ಸಿಗುತ್ತೆ. ಇಲ್ಲಿ ಅಮ್ಮನವರ ವಿಶೇಷ ಏನಂತಂದರೆ, ಇಲ್ಲಿ ಟೋಟಲ್ 5 ತಪಸ್ವಿ ಮುನಿಗಳು ಇರುತ್ತಾರೆ. ಆ ತಪಸ್ವಿ ಮುನಿಗಳಲ್ಲಿ ಒಬ್ಬರು ರುದ್ರಮುನಿ, ಸೀತಯ್ಯ, ಮುಳ್ಳಯ್ಯ, ದತ್ತಾತ್ರೇಯ, ಗಾಳಲ್ಲಿ ಅಜ್ಜಯ್ಯ. ಈ 5 ಜನ ತಪಸ್ವಿಗಳು ಚಂದ್ರದ್ರೋಣ ಪರ್ವತದಲ್ಲಿ ನೆಲೆಸಿದ್ದರಂತೆ. ಆಗ ದೇವಿರಮ್ಮ ಇವರ ಬಳಿಗೆ ಬಂದು ತನಗೆ ನೆಲೆಸಲು ಸ್ವಲ್ಪ ಜಾಗವನ್ನು ಕೋರಿದರಂತೆ. ಆಗ ಅವರು 5 ಜನರು ಪುರುಷರಾಗಿಂದ ತಮ್ಮಿಂದ ಸ್ವಲ್ಪ ಅನತಿ ದೂರದಲ್ಲಿ ನೆಲೆಸುವಂತೆ ಈ ಬೆಟ್ಟವನ್ನು ತೋರಿಸುತ್ತಾರೆ. ಆ ಬೆಟ್ಟವನ್ನು ತೋರಿಸಿದಾಗ ಅಮ್ಮನವರು ಆ ಬೆಟ್ಟದಲ್ಲಿ ಹೋಗಿ ದೇವರು ಧ್ಯಾನ ಮಾಡಿಕೊಂಡು ಆಗ ಅಲ್ಲೇ ಜಪತಪಗಳನ್ನು ಮಾಡುತ್ತಾ ಐಕ್ಯವಾದಳು ಎನ್ನಲಾಗುತ್ತದೆ. ಬೆಟ್ಟದ ಮೇಲಿನಿಂದ ದೇವಿರಮ್ಮ ಊರು ಜನರನ್ನು ರಕ್ಷಿಸಿದಳು ಎನ್ನಲಾಗುತ್ತದೆ. ಬಿಂಡಿಗಾ ಗ್ರಾಮದಲ್ಲಿ ದೇವಸ್ಥಾನವಿದ್ದರೂ ಭಕ್ತರು ಅದರ ಮೂಲ ಸ್ಥಾನಕ್ಕೆ ಹೋಗಿಯೇ ದೇವಿರಮ್ಮನ ದರ್ಶನ ಪಡೆಯುತ್ತಾರೆ ಅನ್ನೋದು ಒಂದು ಪ್ರತೀತಿ. ಬನ್ನಿ, ಹಾಗೆ ದೇವಿರಮ್ಮನವರ ದರ್ಶನ ಕೂಡ ನಿಮಗೆ ನಾನು ಮಾಡುತ್ತೇನೆ. ವಿಶೇಷ ದರ್ಶನ. ಈ ದರ್ಶನ ನಿಮಗೆ ಮಾತ್ರ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಅಮ್ಮನವರ ದರ್ಶನ ನಿಮಗೋಸ್ಕರ ನಾನು ತೋರಿಸ್ತಾ ಇದ್ದೇನೆ ಸ್ನೇಹಿತರೆ. ಇದು ಇವತ್ತಿನ ವಿಶೇಷ. ಈ ವಿಶೇಷ ದರ್ಶನದಲ್ಲಿ ನಿಮಗೆ ಏನೇನು ಸಿಗುತ್ತೆ ಅಂದರೆ, ಅಮ್ಮನವರ ದರ್ಶನ ಆಗುತ್ತೆ, ಮತ್ತು ದೇವಿರಮ್ಮ ಬೆಟ್ಟದ ತುತ್ತ ತುದಿಯನ್ನು ನಾನು ನಿಮಗೆ ಈ ದೇವಸ್ಥಾನದಲ್ಲೇ ಜೂಮ್ ಮಾಡಿ ತೋರಿಸ್ತೇನೆ ಸ್ನೇಹಿತರೆ. ಇಲ್ಲಿ ಬಂದು ನೀವು ಪೂಜೆ ಪುಣ್ಯ ಕಾರ್ಯಗಳನ್ನು ಏನಾದರೂ ಮಾಡಿಕೊಂಡು ಹೋದರೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಒಂದು ಈಡೇರಲಿಕ್ಕೆ ತಾಯಿ ಶಕ್ತಿ ಕೊಡುತ್ತಾರೆ ಅನ್ನೋದು ಒಂದು ಇಲ್ಲಿಯ ವಿಶೇಷ. ನೋಡಿ, ಇದು ದೇವಸ್ಥಾನದ ವರಾಂಡದಲ್ಲಿ ಇರ್ತಕ್ಕಂಥದ್ದು ಶ್ರೀ ಶಕ್ತಿ ಗಣೇಶನ ದೇವಸ್ಥಾನ ಮತ್ತು ಅದರ ಪಕ್ಕದಲ್ಲಿ ಇರ್ತಕ್ಕಂಥದ್ದು ನಂದಿಯ ದೇವಸ್ಥಾನ. ಹಾಗೆ ನಾವು ದೇವಸ್ಥಾನದ ಸುತ್ತು ಭಾಗ ನೋಡಿದಾಗ ಇದು ಒಂದು ವಿಶೇಷವಾದ ದೇವಸ್ಥಾನದ ಇರುವುದು ಪುಣ್ಯ. ಈ ದೇವರ ದರ್ಶನ ಮಾಡೋದು ನಾವೆಲ್ಲರೂ ಒಂದು ಪುಣ್ಯವಂತರ ಅನ್ನೋದು ಒಂದು ವಿಶೇಷ. ನೋಡಿದರೆ ಸ್ನೇಹಿತರೆ, ನಿಮಗೋಸ್ಕರ ನಾನು ಅಮ್ಮನವರ ದರ್ಶನ ಕೂಡ ಮಾಡಿಸ್ತಾ ಇದ್ದೇನೆ. ಹಾಗೆ ಈ ದೇವಾಲಯದ ಒಂದು ವಿಹಂಗಮ ನೋಟ. ಈ ನೋಟ ನೋಡಲಿಕ್ಕೆ 2 ಕಣ್ಣು ಕೂಡ ಸಾಲಲ್ಲ ಸ್ನೇಹಿತರೆ, ಯಾಕಂದರೆ ಅಷ್ಟೊಂದು ವಿಶೇಷವಾದ ಜಾಗ ಇದಾಗಿರುತ್ತದೆ. ಈ ಜಾಗದ ಪ್ರತೀತಿ ಏನಂತಂದರೆ ಸ್ನೇಹಿತರೆ, ಇಷ್ಟು ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಂದರೆ ದೇವಸ್ಥಾನದವರು, ಅಷ್ಟೇ ಅಚ್ಚುಕಟ್ಟಾಗಿ ಒಂದು ವಿಶೇಷವಾಗಿ ಇಲ್ಲಿ ಮಾಡಿದ್ದಾರೆ. ಆಮೇಲೆ ಅಲ್ಲಿಂದ ನಮಗೆ ಬೆಟ್ಟದ ತುದಿ ಕೂಡ ನೋಡಲಿಕ್ಕೆ ಒಂದು ಹೊಸ ಜಾಗ ಸಿಗುತ್ತದೆ. ಈ ಬೆಟ್ಟ ಬೇರೆ ಬೆಟ್ಟಗಳಿಗೆ ಇಂಥ ಸೆಪ್ರೇಟಾಗಿ ಇದೆ ಅನ್ನೋದು ಒಂದು ದೂರಿಂದ ನೋಡಲಿಕ್ಕೆ ಸಿಗುತ್ತೆ ನಮಗೆ. ಇದನ್ನು ನೋಡಬೇಕಂದರೆ ನಾವು ಅಲ್ಲಿಗೆ ಅಮ್ಮನವರ ದರ್ಶನ ಮಾಡಿದಾಗ ಮಾತ್ರ ನೋಡಲಿಕ್ಕೆ ಸಿಗುತ್ತದೆ. ಅದನ್ನು ನಾನು ನಿಮಗೆ ಮ್ಯಾಕ್ಸಿಮಮ್ ಕವರ್ ಮಾಡಿ ತೋರಿಸಲಿಕ್ಕೆ ಇಷ್ಟಪಟ್ಟಿದ್ದೇನೆ ಸ್ನೇಹಿತರೆ. ನೋಡಿದಿರಲ್ಲ, ಇದು ಇಲ್ಲಿಂದ ದೇವಸ್ಥಾನ ಹಿಂದುಗಡೆಯಿಂದ ನನ್ನ ತೆಗೆದಿರತಕ್ಕಂಥದ್ದು. ಹಾಗೆ ಮುಂದೆ ನೋಡೋಣ ದೇವಸ್ಥಾನದ ವಿಶೇಷ ಏನು ಮತ್ತು ಇಲ್ಲಿಯ ಏನೇನು ವಿಶೇಷ ಇದೆ ಅನ್ನೋದು ನಿಮಗೆ ನಾನು ತೋರಿಸ್ತೇನೆ. ಇಲ್ಲಿ ಪ್ರತಿ ದೀಪಾವಳಿ ದಿವಸ ನರಕ ಚತುರ್ದಶಿ ಎಂದು ಇಲ್ಲಿ ಜಾತ್ರೆ ನಡೆಯುತ್ತದೆ. ಬೆಟ್ಟದಲ್ಲಿ ಒತ್ತಿ ಉರಿಯುವ ದೀಪವನ್ನು ನೋಡಿದ ನಂತರವೇ ಊರಿನವರು ಮನೆಯಲ್ಲಿ ದೀಪಾವಳಿ ಆಚರಿಸ್ತಿರೋದು ಒಂದು ವಿಶೇಷ ಪ್ರತೀತಿ ಇಲ್ಲಿ ನಡೆದುಕೊಂಡು ಬಂದಿದೆ. ಹಾಗಾಗಿ ಪ್ರತಿ ದೀಪಾವಳಿ ನರಕ ಚತುರ್ದಶಿ ಎಂದು ಇಲ್ಲಿ ಎಲ್ಲರೂ ಭಕ್ತಾದಿಗಳು ಅಲ್ಲಿ ಮೇಲೆ ಬೆಟ್ಟದ ಮೇಲೆ ಹೋಗಿ ಅಮ್ಮನವ್ರನ್ನ ದರ್ಶನ ಪಡೆಯೋದು ಒಂದು ವಿಶೇಷವಾದ ದರ್ಶನ ಎಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಅಲ್ಲಿ ಯಾವುದೇ ಥರಂಥ ದಾರಿ ಇಲ್ಲ, ಕಾಲು ದಾರಿಯಲ್ಲಿ ಹೋಗಿ ಅಮ್ಮನವರ ದರ್ಶನ ಮಾಡೋದು ಒಂದು ವಿಶೇಷ. ಇದು
ಹೊಸ ನಂದು ಎಕ್ಸ್ಪ್ಲೋರ್ ವಿಡಿಯೋ ಆಗಿತ್ತು ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮತ್ತು ನನಗೆ ಈ ಥರ ವಿಡಿಯೋ ಮಾಡಲಿಕ್ಕೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಆವಾಗ ನನಗೆ ಇನ್ನೂ ದೇವರು ಶಕ್ತಿ ಕೊಡುತ್ತಾನೆ ಮತ್ತು ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ನಾನು ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ ಸ್ನೇಹಿತರೆ. ಬನ್ನಿ ನೋಡೋಣ. ಇಲ್ಲಿ ವಿಶೇಷವಾದ ಅನ್ನದಾಸೋಹ ಕೂಡ ಇಲ್ಲಿ ನಮಗೆ ಪ್ರತಿ ಮಧ್ಯಾಹ್ನ ಸಿಗುತ್ತದೆ. ಆ ವಿಶೇಷವಾದ ಜಾಗವನ್ನು ನಿಮಗೆ ನಾನು ತೋರಿಸ್ತೇನೆ. ಇದು ದೇವಸ್ಥಾನದ ಗೋಪುರ ಮತ್ತು ವರಾಂಡ ವಿಹಂಗಮ ನೋಟ ಆಗಿತ್ತು. ಇದು ಇವತ್ತು 2 ಪ್ಲೇಸು ನೀವು ಏನು ನೋಡಿದರೆ ಸ್ವರ್ಗ ಅಂತ ಹೇಳ್ಬೋದು ಸ್ನೇಹಿತರೆ. ಇದು ಶ್ರೀ ಬಿಂಡಿಗ ದೇವಿರಮ್ಮನವರ ಕ್ಷೇತ್ರ ಹಾಗೂ ಅಲ್ಲಿ ಇರ್ತಕ್ಕಂಥದ್ದು ದೇವಸ್ಥಾನದ ಒಂದು ನೋಟ. ನೋಡಿದರೆ ಇದು ಒಂದು ವಿಶೇಷ ಅಮ್ಮನವರ ದರ್ಶನ ಇವತ್ತು ಆಗಿತ್ತು ಸ್ನೇಹಿತರೆ. ಅಮ್ಮನವರ ದರ್ಶನ ನೀವು ಮಾಡಿದರೆ ಇನ್ನೊಂದು ಕಡೆ ಅಮ್ಮನವರ ನೆಲೆಸಿರುವ ಬೆಟ್ಟದ ತುದಿಯಲ್ಲಿ ಮತ್ತು ಅಮ್ಮನವರ ದೇವಸ್ಥಾನ ಎರಡು ಏಕಕಾಲಕ್ಕೆ ನಿಮಗೋಸ್ಕರ ನಾನು ಇವತ್ತು ಎಕ್ಸ್ಪ್ಲೋರ್ ಮಾಡಿದ್ದೀನಿ ಸ್ನೇಹಿತರೆ. ನಿಮಗೆ ಈ ಥರ ಎಕ್ಸ್ಪ್ಲೋರ್ ವಿಡಿಯೋಗಳು ಮಾಡಬೇಕಂದ್ರೆ ದಯವಿಟ್ಟು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇಲ್ಲಿ ಪ್ರತಿದಿನ ಅನ್ನದಾಸೋಹ ಕೂಡ ಇರುತ್ತದೆ. ಬಂದಂಥ ಭಕ್ತಾದಿಗಳಲ್ಲಿ ಇಲ್ಲಿ ಅನ್ನದಾಸೋಹ ಕೂಡ ವಿಶೇಷವಾಗಿ ನಾವು ಮಾಡಬಹುದು ಅನ್ನೋದು ಒಂದು ವಿಶೇಷ. ನೋಡಿದರೆ ಸ್ನೇಹಿತರೆ, ಈ ಥರ ವಿಡಿಯೋಗಳನ್ನ ನಾನು ನಿಮಗೋಸ್ಕರ ಎಕ್ಸ್ಪ್ಲೋರ್ ಮಾಡ್ತೀನಿ. ಓಕೆ ಸ್ನೇಹಿತರೆ, ಇದು ಇವತ್ತಿನ ವಿಶೇಷವಾಗಿತ್ತು. ಇಲ್ಲಿ ಪ್ರತಿ ದೀಪಾವಳಿಯಲ್ಲಿ ಕೆಂಡ ಕೂಡ ನಡೀತದೆ. ಇದು ಒಂದು ಇಲ್ಲಿಯ ವಿಶೇಷ. ಇದು ಅಮ್ಮನವರ ದ್ವಾರ ಬಾಗಿಲು. ಹೇಗಿತ್ತು ಸ್ನೇಹಿತರೆ ಈ ಥರ ದೇವಸ್ಥಾನ? ನೀವು ಕೂಡ ಒಂದು ಬಾರಿ ಹೋಗಿ, ಒಂದು ಬಾರಿ ಫ್ಯಾಮಿಲಿಯವ್ರ ಜೊತೆ ಹೋಗಿ ವಿಸಿಟ್ ಮಾಡಿ. ಹಾಗೆ ಅಲ್ಲಿ ಇರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ನನಗೆ ಶೇರ್ ಮಾಡಿ. ಇದೇ ಇವತ್ತಿನ ಹೊಸ ಎಕ್ಸ್ಪ್ಲೋರ್ ಆಗಿತ್ತು ಸ್ನೇಹಿತರೆ. ಇದು ನಾವು ನಮ್ಮ ಪತ್ನಿಯವ್ರ ಜೊತೆ ನಾವು ವಿಶೇಷವಾಗಿ ದರ್ಶನ ಮಾಡಿದ್ದೇವೆ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಕಲ್ಪನಾ ಕಾಂತು ಲೈಫ್ ಸ್ಟೈಲ್. ಇವತ್ತಿನ ನನ್ನ ಟ್ರಾವೆಲ್ ಪಾರ್ಟ್ನರ್ ನಾನು ಮತ್ತು ನನ್ನ ಕನಸು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ನೇಹಿತರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್